ಅಲ್ಲ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನವಂಬರ್ ತಿಂಗಳಿನಲ್ಲಿ ಸಂಪುಟದ ಪುನರ್ರಚನೆ ನಡೆಯಲಿದೆ ಅಂತ ಹೇಳುವಂಥದ್ದು. ಇವತ್ತು ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರ ಇದೇ ನಿರ್ಣಯ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಪುನರ್ರಚನೆ ನವಂಬರಲ್ಲಿ ಡಿಸೆಂಬರ್ನಲ್ಲಿ ನಡೆಯೋದಂತೂ ಖಚಿತ. ಕೊಡಿ ಅಂತ ಕೇಳ್ತೀವಲ್ಲ, ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಆವಾಗೂ ಕೇಳಿದ್ವಿ, ಈಗಲೂ ಕೇಳ್ತೀವಿ. ಪುನರ್ರಚನೆ ಪ್ರಾರಂಭವಾಗದೆ ಕೇಳಬಾರ್ದಲ್ಲ. ಪುನರ್ರಚನೆ ಪ್ರಕ್ರಿಯೆ ಪ್ರಾರಂಭವಾದಾಗ ಕೇಳ್ತೀನಿ. ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿದ್ದಾರೆ, ಅವರು ಕೇಳಬೇಕು. ಕೊಡಿ ಆ ಥರ ಹೇಳೋಕ್ಕಾಗಲ್ಲ ನೋಡಿ. ವಯಸ್ಸನ್ನು ಕೊಡೋದಕ್ಕೆ ಅದು ಪ್ರಕೃತಿ ನಿಯಮ, ಅದು ನಾವೇ ಕೊಡೋಕ್ಕಾಗಲ್ಲ. ಯಾಕಂದರೆ ಅನುಭವ ಇದೆಯಲ್ಲ ಭಾಳ ಮುಖ್ಯ. ಅನುಭವದಿಂದ ಅವರ ಅನುಭವದ ಕೆಳಗೆ ಆಡಳಿತ ನಡಿಬೇಕು. ಆದರೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು, ಹೊಸ ಮುಖಗಳು ಮುಂದೆ ಬರಬೇಕು, ಮತ್ತು ಪಕ್ಷವನ್ನು ಕೂಡ ಕಟ್ಟುವಂಥ ಜವಾಬ್ದಾರಿಯನ್ನು ವಹಿಸಬೇಕು. ಅದಕ್ಕೆ ಇದು ಆಡಳಿತವನ್ನು ನಡೆಸುವಂಥ ಅನುಭವ ಕೂಡ ಪಡಿಬೇಕು. ಇದು ಎಲ್ಲ ಒಂದು ಸರ್ಕಾರಗಳಲ್ಲಿ, ಎಲ್ಲ ಸಂಘಟನೆಗಳಲ್ಲೂ ಕೂಡ ಈ ಚಿಂತನೆ ಇದ್ದೇ ಇರ್ತದೆ. ನಮ್ಮಲ್ಲೂ ಕೂಡ ಅದಿದೆ ಅಂತ ನನ್ನ ಅನಿಸಿಕೆ. ಕೊಡಗಿಗೆ ವಿಶೇಷವಾಗಿ ಭಾಳಷ್ಟು ವರ್ಷಗಳಿಂದ ಸಿಗಲಿಲ್ಲ. ಸುದೀರ್ಘ ಕಾಲ ಶಾಸಕರಾಗಿದ್ದಂಥವ್ರು ಕೂಡ ಅವಕಾಶ ಕೊಡಲಿಲ್ಲ. ಭಾರತೀಯ ಜನತಾ ಪಕ್ಷದವರು ರಂಜನ್ ಅಪ್ಪಾಜಿನವರು 5 ಬಾರಿ ಶಾಸಕರಾಗಿದ್ದರು. ಬೋಪಯ್ಯನವರು 4 ಬಾರಿ ಶಾಸಕರಾಗಿದ್ದರು. ಅವರು ಒಂದು ಬಾರಿ ಕೂಡ ಮಂತ್ರಿ ಆಗಲಿಕ್ಕಾಗಲಿಲ್ಲ. ಮತ್ತು ರಂಜನ್ ಅಪ್ಪಾಜಿನವರು ಭಾಳ ಸಣ್ಣ ಅವಧಿಗೆ 6 ತಿಂಗಳು 8 ತಿಂಗಳು ಒಂದು ಇದ್ದಲ್ಲೇ ಅದು ಮಂತ್ರಿ ಅದು ಬಿಟ್ಟರೆ ಆ ಥರ ನಿರ್ಲಕ್ಷ್ಯ ಅದು ಒಳ್ಳೆಯದಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಹೇಳುವಂಥ ಕೂಗು ನಮ್ಮದು. ಮುಂದಕ್ಕೆ ನೋಡೋಣ ಏನೇನು. ಪುನರ್ರಚನೆ ಖಂಡಿತ ಈ ಮುಖ್ಯಮಂತ್ರಿಗಳೇ ತಾನೇ ಅದನ್ನು ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಖಂಡಿತವಾಗಿ ವರಿಷ್ಠರ ಸೂಚನೆ ಮೇಲೆ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ.